ಶ್ರುತಿ, 6 ವರ್ಷ 6 ವರ್ಷ ಜೀವನ ರೋಲರ್ ಕೋಸ್ಟರ್ ರೈಡ್ ಥರ ಇತ್ತು. ಪ್ರೀತಿಲೆಲ್ಲ ಚೆನ್ನಾಗಿ ಹೋಗ್ತಿದೆ ಅಂದರೆ ಏನೋ ಥ್ರಿಲ್ ಇಲ್ಲ ಅಂತಾರೆ. ಅದಕ್ಕೆ ದೇವ್ರು ತಂದಿಟ್ಟ ಅನ್ಸುತ್ತೆ. ಬರೀ ನೆನಪಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಜ ಹೇಳ್ತೀನಿ, ತುಂಬ ಕಷ್ಟ ಕಣೆ. ಹಲೋ ಶ್ಯಾಮ್ ಕುಮಾರ, ಏನಾದ್ರು ಮಾತಾಡು. ನನ್ನ ಬಿಟ್ಟು ಹೋಗ್ತೀನಿ, ಬೇಜಾರ? ಓಕೆ, ಶ್ರುತಿ ಬಗ್ಗೆ ನೀ ತಲೆ ಕೆಡಿಸ್ಕೊಬೇಡಪ್ಪ. ನಂಗೆ ಹೆಂಗಿದ್ರು ಗರ್ಲ್ ಫ್ರೆಂಡ್ ಇಲ್ಲ. ನಿನ್ ಗರ್ಲ್ ಫ್ರೆಂಡ್ ನನ್ನ ಗರ್ಲ್ ಫ್ರೆಂಡ್ ತರ ಪ್ರೀತಿಯಿಂದ ನೋಡ್ಕೋತೀನಿ, ಓಕೆನಾ? Order, sir. 2 cappuccinos, as usual. No, one honeymoon special, please. Anything for you, sir? Honeymoon special is for both of us. Thank you, sir. Surprise! Surprise! But ladies first. Okay. ಏನು ಗೊತ್ತಾ, ಅಪ್ಪ ಶಾಸ್ತ್ರಿಗಳ ಹತ್ರ ಹೋಗಿದ್ರು. ಮದುವೆ ಡೇಟ್ ಫಿಕ್ಸ್ ಮಾಡಿದ್ದಾರೆ, April 1st. ಇನ್ನು 4 ತಿಂಗಳು, ಆಮೇಲಿಂದ ಅದ್ರ ಜೊತೆಯಲ್ಲೇ ಇರ್ಬೋದು ಯಾವಾಗಲೂ. Hey, congrats, Mrs. Shravan. ಕಂಗ್ರಾಟ್ಸ್ ಟು ಯು ಟು, ಮಿಸ್ಟರ್ ಶ್ರುತಿ. ಈಗ ನಿನ್ ಸರ್ಪ್ರೈಸ್. ನನ್ನ ವೀಸಾ ಇಂಟರ್ವ್ಯೂ ಕ್ಲಿಯರ್ ಆಯಿತು. ಐ ಆಮ್ ಫ್ಲೈಯಿಂಗ್ ಟು US. ಹೇ ಚಿನ್ನ, ಯಾಕೆ? ಏನಾಯ್ತು? ಹೇ ಶ್ರುತಿ, 3 ತಿಂಗಳು, ಮಾರ್ಚ್ 1ಗೆಲ್ಲ ಬಂದ್ಬಿಟ್ಟಿರ್ತೀನಿ ವಾಪಸ್ಸು. ಆಮೇಲೆ 1 ತಿಂಗಳು ಒಟ್ಟಿಗೆ ಇರೋಣ. ಬೇಡ, April 1st ಬಂದ್ಬಿಡು. ಏರ್ಪೋರ್ಟಿಂದ ಡೈರೆಕ್ಟಾಗಿ ಕಲ್ಯಾಣ ಮಂಟಪಕ್ಕೆ ಬಾ. ಇಲ್ಲ ಅಂದರೆ ಅಲ್ಲೇ ಇರು, ಆನ್ಲೈನ್ ಮದುವೆ ಆಗ್ಬಿಡೋಣ. ಅದು ಶ್ರುತಿ, ಪ್ರಾಜೆಕ್ಟ್ ಎಂಡಿಂಗ್ ಸ್ಟೇಜು, ಹೋಗಲೇಬೇಕು. ಮತ್ತೆ ಯಾವಾಗ ನಿಮ್ಮ ಪಯಣ? ನಾಡಿದ್ದು ಸಂಡೇ ಮಾರ್ನಿಂಗ್ ಫ್ಲೈಟ್. ಶ್ರವಣ್, ಇಷ್ಟು ಬೇಗ? ಐ ವಿಲ್ ಮಿಸ್ ಯು ಕಣೋ. ಪ್ಲೀಸ್ ಹೋಗ್ಬೇಡ. ಹಾಗಾದರೆ ನಾಳೆ ಒಂದೇ ದಿನ ನಿನ್ನ ಕೊಡೋದು? ಇವತ್ತು ರಾತ್ರಿನೇ ಊರಿಗೆ ಹೋಗ್ತಾ ಇದ್ದೀನಿ. ಅಪ್ಪ ಅಮ್ಮನ್ನು ಒಂದ್ಸರಿನಾದ್ರೂ ಮಾತಾಡ್ಸ್ಕೊಂಬರ್ಬೇಕಲ್ವಾ? ನಾಳೆ ಒಂದಿನ? ಅದು ಅಮ್ಮ ನಾಳೆ ಒಂದಿನ? ನನಗೂ ಗೊತ್ತು, ಅವಳಿಗೂ ಗೊತ್ತು. ನನ್ನ ಆನ್ ಸೈಡ್ 3 ತಿಂಗಳಲ್ಲ, ನಮ್ಮ ಮದುವೆ ಪೋಸ್ಟ್ಪೋನ್ ಆಗೇ ಆಗುತ್ತೆ ಅಂತ.
ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಅಂತಾರೆ, ಆದರೆ ಅಮೇರಿಕಾ ಸ್ವಲ್ಪ ಜಾಸ್ತಿನೇ ದೂರ ಆಗುತ್ತೆ. ಪ್ರತಿ ಸಲ ಮನೆಗೆ ಬಂದಾಗ ಸ್ವರ್ಗಕ್ಕೆ ಬಂದಂಗೆ ಅನ್ಸೋದು, ಆದರೆ ಈ ಸಲ ಅವ್ಳು ಬಿಟ್ಟೋಗ್ತಿರೋ ನೋವೋ ಏನೋ ಒಂದೊಂದು ಕ್ಷಣನೂ ಒಂದೊಂದು ವರ್ಷ ಅನಿಸ್ತಾ ಇದೆ. ನಾಳೆ ಒಂದಿನ ಜೊತೆಗಿರುವಂತು, ಅದನ್ನು ಇಲ್ಲ ಅಂದ್ಬಿಟ್ಟೆ. ಛೇ, ನಿದ್ರೇನೂ ಮಾಡಲಿಲ್ಲ, ಅಪ್ಪ ಅಮ್ಮಂಗೂ ಹೇಳಿಲ್ಲ, ಕಳ್ಳಿನ ಥರ ಓಡೋಗ್ತಿದ್ದೀನಿ. ಆದರೆ ಪ್ರೀತಿಲಿ ಇಷ್ಟು ಮಾಡಲಿಲ್ಲ ಅಂದರೆ ಲವ್ ಮಾಡಿದ್ದೇ ವೇಸ್ಟ್. ನಿನ್ನ ನೋಡ್ಲೇಬೇಕು ಶ್ರುತಿ. ಶ್ರುತಿ, ಈ ಚಿಕ್ಕ ನದಿ ದಾಟಿದ್ರು ಸಪ್ತ ಸಾಗರ ದಾಟಿ ನಿನ್ನ ನೋಡಕ್ ಬರ್ತಿರೋ ಫೀಲಿಂಗು. ಹಾಗಾದ್ರೆ ನೀನು ಇಲ್ಲೇ ಎಲ್ಲ ಇರಬೇಕು. ಹಲೋ ಹಲೋ. ನಿಂಗೆ ನನ್ನ ಜೊತೆ ಇರೋಕ್ಕೆ ಟೈಮ್ ಇಲ್ಲ, ಮತ್ತೆ ಯಾಕೆ ಫೋನ್ ಮಾಡಿದೆ? ಈ ರೆಡ್ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಕ್ಕೆ ಫೋನ್ ಮಾಡಿದೆ. ನಿಂಗೆ ಗೊತ್ತಾಯ್ತು ನಾನು ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಅಂತ? ಶ್ರವಣ್, ನಿಜ ಹೇಳು, ಹೇಗೆ ಹೇಳಿದೆ ಅಂತ? ನನಗೆಲ್ಲ ಗೊತ್ತಾಗುತ್ತೆ. ಶ್ರವಣ್, ಸುಮ್ಮನೆ ಆಟ ಆಡಿಸ್ಬೇಡ. ಎಲ್ಲಿದ್ಯಾ ಹೇಳು? ನಿನ್ನ ಕಣ್ಣಲ್ಲಿ, ಮನಸ್ಸಲ್ಲಿ, ನಿನ್ನ ರೂಮಲ್ಲಿ. ಏನು ರೂಮಲ್ಲ? ಹಲೋ, ಶ್ರವಣ್ ಹೋಗೋ. ಹೇ ಸಾರಿ. ಹೇ,
ಯಾಕೆ ಬಂದೆ? ಹೋಗು ನಿಮ್ಮ ಮನೆಗೆ. ನಾನೇನೋ ಮನೆಗೆ ಹೋಗಿದ್ದೆ. ಮತ್ತ್ಯಾಕೆ ವಾಪಸ್ ಬಂದೆ? ನಾನೇನು ವಾಪಸ್ ಬಂದೆ? ಒಬ್ಳಿದ್ದಾಳೆ ಶ್ರುತಿ ಅಂತ, ಅವಳಜ್ಜಿ ರಾತ್ರಿ ಎಲ್ಲ ನೆನಪಲ್ಲಿ ಕಾಡಿ ಕಾಡಿ ತಲೆ ಕೆಡಿಸ್ಬಿಟ್ಲು. ಅದಕ್ಕೆ ಬಂದೆ. ಥ್ಯಾಂಕ್ ಯು. ಅಪ್ಪ ನಕ್ಕದ್ಲು ಸದ್ಯ. ಹೇ, ಒಂದು ಅನೌನ್ಸ್ಮೆಂಟ್. ಲೇಡೀಸ್ ಅಂಡ್ ಜೆಂಟಲ್ಮನ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರವಣ್ ಇಸ್ ಗೋಯಿಂಗ್ ಟು ಅಮೆರಿಕಾ ಫಾರ್ 3 long months. And ಹೋಗೋ ಮೊದಲು he wants to dedicate 1 whole day for his sweetheart Shruti. And he guarantees that ಇವತ್ತಿನ ಶ್ರುತಿಗೆ ಸರ್ಪ್ರೈಸ್ಗಳ ಸುರಿಮಳೆ ಸಲ್ಲಿಸ್ತಾನೆ. ಮಾತನೆಗಳೇ, ಚಪ್ಪಾಳೆ ಚಪ್ಪಾಳೆ.